ಮ್ಯಾಚ್ ಇದ್ದಾಗೆ. T20 ತರ ಬೇಗ ಬೇಗ ರನ್ ಹೊಡೆದು ಲಾಭ ಮಾಡಕ್ ಆಗಲ್ಲ. ಟೆಸ್ಟ್ ಮ್ಯಾಚ್ನಂತೆ ನಿಧಾನವಾಗಿ, ಸ್ಥಿರವಾಗಿ, ಒಂದು ತಂತ್ರಗಾರಿಕೆಯೊಂದಿಗೆ ದೀರ್ಘಾವಧಿಗೆ ಹೂಡಿಕೆ ಮಾಡಬೇಕು. ಹಾಗಾದ್ರೆ ಈ ಅವಕಾಶವನ್ನು ಬಳಸಿಕೊಳ್ಳಬೇಕು ಅಂದುಕೊಳ್ಳೋವರು ಯಾವೆಲ್ಲ ತಂತ್ರಗಳನ್ನ ಅನುಸರಿಸಬಹುದು? ತಜ್ಞರು ಏನ್ ಹೇಳ್ತಾರೆ ನೋಡೋಣ. ಸಲಹೆಗಳು ತುಂಬಾ ಸ್ಪಷ್ಟವಾಗಿವೆ. ಮೊದಲನೆಯದಾಗಿ, ದೀರ್ಘಾವಧಿಯ ದೃಷ್ಟಿಯಿರ್ಲಿ, ಕನಿಷ್ಠ 2 ವರ್ಷಗಳಿಗಾದರೂ ಹೂಡಿಕೆ ಮಾಡಿ. ಎರಡನೆಯದ್ದು, ಬೆಲೆ ಬಿತ್ತು ಅಂತ ಗಾಬರಿಯಾಗಿ ಮಾರಾಟ ಮಾಡಬೇಡಿ. ಮೂರನೆಯದ್ದು, ಒಂದೇ ಸಲ ದೊಡ್ಡ ಮೊತ್ತ ಹಾಕುವ ಬದಲು SIP ಮೂಲಕ ಸ್ವಲ್ಪವೇ ಹೂಡಿಕೆ ಮಾಡಿ. ಇದರಿಂದ ಖರೀದಿ ಬೆಲೆ ಆವರೇಜ್ ಆಗುತ್ತೆ. ಇನ್ನು ತುಂಬಾ ಎಚ್ಚರಿಕೆಯಿಂದ ಇರಬೇಕು ಅನ್ನೋರು ಮಾರುಕಟ್ಟೆ ಸ್ವಲ್ಪ ಸ್ಥಿರವಾಗುವವರೆಗೂ ಕಾದು ನೋಡುವ ತಂತ್ರವನ್ನು ಅನುಸರಿಸಬಹುದು. ಒಂದು ವೇಳೆ ಹೂಡಿಕೆ ಮಾಡುವುದಾದ್ರೆ ಒಂದು ಸಮತೋಲಿತ ಪೋರ್ಟ್ಫೋಲಿಯೋಗೆ ತಜ್ಞರು ಹೇಳೋ ಪ್ರಕಾರ 60% ಚಿನ್ನಕ್ಕೆ ಮತ್ತು 30% ಬೆಳ್ಳಿಗೆ ಹಂಚಿಕೆ ಮಾಡೋದು ಉತ್ತಮ. ಸರಿ, ಈ ಪರಿಸ್ಥಿತಿ ಶಾಶ್ವತ ಅಲ್ಲ, ಇದು ತಾತ್ಕಾಲಿಕ ಅನ್ನೋದು ಎಲ್ಲರಿಗೂ ಗೊತ್ತು. ಹಾಗಾಗಿ ಈ ಸಂಘರ್ಷ ಕಡಿಮೆಯಾದ ಮೇಲೆ ಏನಾಗ್ಬೋದು ಅನ್ನೋದ್ರ ಬಗ್ಗೆ ತಜ್ಞರು ಈಗಾಗ್ಲೇ ಲೆಕ್ಕಾಚಾರ ಹಾಕಲು ಶುರು ಮಾಡಿದ್ದಾರೆ. ಭವಿಷ್ಯದ ಅಂದಾಜಿನ ಪ್ರಕಾರ ಯುದ್ಧದ ಪರಿಸ್ಥಿತಿ ತಿಳಿಯಾದ ಮೇಲೆ ಡಾಲರ್ಗೆ ಇರೋ ಬೇಡಿಕೆ ಕಡಿಮೆ ಆಗತ್ತೆ. ಆಗ US ಆರ್ಥಿಕತೆಯ ನಿಜವಾದ ದೌರ್ಬಲ್ಯಗಳು ಹೊರಬರಬಹುದು. ಡಾಲರ್ ದುರ್ಬಲವಾದ್ರೆ ಅದರ ಪರಿಣಾಮವಾಗಿ ಚಿನ್ನ ಮತ್ತು ಬೆಳ್ಳಿಯ ಬೆಲೆ